ಮೂವಿ ಸ್ಟಾರ್ಟಿಂಗ್ ನಲ್ಲಿ 2008ರ ಸಮಯ ತೋರಿಸ್ತಾರೆ. ಏಕೆ ಅನ್ನೋ ವ್ಯಕ್ತಿ ಮುಂಬೈನ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಈತನಿಗೆ ರಮ್ಯಾ ಅನ್ನೋ ಹೆಂಡತಿ ಇರ್ತಾಳೆ. ರಮ್ಯಾಗೆ ಒಂದು ಗಂಡು ಮಗು ಆಗುತ್ತೆ. ಏಕೆ ತನ್ನ ಮಗನ ನೋಡಕ್ಕೆ ಹೋದಾಗ ರಮ್ಯಾ ಏಕೆಗೆ ತನ್ನ ಮಗನ ನೋಡಕ್ಕೆ ಬಿಡೋದಿಲ್ಲ. ಏಕೆಂದ್ರೆ ರಮ್ಯಾ, ನೀನೊಬ್ಬ ಗ್ಯಾಂಗ್ಸ್ಟರ್, ನಿನ್ನಿಂದ ನಮ್ಮ ಮಗನಿಗೆ ತೊಂದರೆ ಆಗಬಹುದು. ನೀನು ನಿನ್ನ ಕೆಲಸ ಬಿಟ್ಟು ಒಳ್ಳೆ ಜೀವನ ಬದುಕುವವರೆಗೂ ನನ್ನ ಮಗನಿಂದ ದೂರ ಇರು ಅಂತ ಹೇಳ್ತಾಳೆ. ಆಗ ಏಕೆಗೆ ದುಃಖವಾಗುತ್ತೆ. ಅವನು ರಮ್ಯಾ ಮಾತನ್ನ ಕೇಳಿ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಈಗ ಏಕೆಗೆ ಜೈಲಾಗುತ್ತೆ. ಸ್ಟೋರಿ ಇಲ್ಲಿಂದ 18 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಈಗ ಏಕೆ ಮಗ ವಿಹಾನ್ ದೊಡ್ಡವನಾಗಿರ್ತಾನೆ. ಈತ ತನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಕನ್ವೊಕೇಶನ್ ತಗೋತಿರ್ತಾನೆ. ಆಗ ವಿಹಾನ್ ತನ್ನ ತಾಯಿಗೆ ಈ ಸಾರಿ ಆದ್ರೂ ಅಪ್ಪ ಬರ್ತಾರಾ ಅಂತ ಕೇಳ್ತಾನೆ. ಆಗ ರಮ್ಯಾ, ಇನ್ನು 3 ತಿಂಗಳಲ್ಲಿ ನಿನ್ನ ತಂದೆ ನಿನ್ನ ಜೊತೆ ಇರ್ತಾರೆ ಅಂತ ಹೇಳ್ತಾಳೆ. ಆದ್ರೆ ವಿಹಾನ್, ಈ ಸಾರಿ ಕನ್ವೊಕೇಶನ್ಗೆ ಬಂದಿಲ್ಲ ಅಂದ್ರೆ ನಾನು ಯಾವತ್ತೂ ಅವರ ಹತ್ರ ಮಾತಾಡಲ್ಲ ಅಂತ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ನಮಗೆ ರಮ್ಯಾ ವಿಹಾನ್ಗೆ ತನ್ನ ತಂದೆ ಒಬ್ಬ ಗ್ಯಾಂಗ್ಸ್ಟರ್ ಮತ್ತು ಅವರು ಜೈಲಲ್ಲಿದ್ದಾರೆ ಅಂತ ಹೇಳಿರೋದಿಲ್ಲ. ಆಕೆ ನಿನ್ನ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿರ್ತಾಳೆ. ಈಗ ಸೀನ್ ಜೈಲಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಕೆಲವು ಕೈದಿಗಳು ಜೈಲಿಂದ ಓಡೋಗೋ ಪ್ಲಾನ್ ಮಾಡ್ತಿರ್ತಾರೆ. ಆಗ ಒಬ್ಬ ಕೈದಿ, ಈ ಜೈಲ್ ಏಕೆ ಕಂಟ್ರೋಲ್ ನಲ್ಲಿದೆ, ಅವನಿಂದ ತಪ್ಪಿಸಿಕೊಂಡು ಓಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಆತ ಕೇಳದೆ ಓಡೋಗೋ ಪ್ಲಾನ್ ಮಾಡ್ತಾನೆ. ಅವರೆಲ್ಲ ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಏಕೆ ಎಂಟ್ರಿ ಆಗುತ್ತೆ. ಈತ ಎಲ್ಲರನ್ನ ಹೊಡೆದು ವಾಪಸ್ ಸೆಲ್ಲಲ್ಲಿ ಹಾಕ್ತಾನೆ. ಏಕೆ ಕಳೆದ 17 ವರ್ಷಗಳಿಂದ ಜೈಲಲ್ಲಿರ್ತಾನೆ. ಇನ್ನು 3 ತಿಂಗಳಲ್ಲಿ ಏಕೆ ಬಿಡುಗಡೆ ಆಗ್ತಿರ್ತಾನೆ. ಇನ್ನೊಂದು ಕಡೆ ವಿಹಾನ್ ತನ್ನ ಗರ್ಲ್ಫ್ರೆಂಡ್ ಜೊತೆ ಕೂತಿರ್ತಾನೆ. ಈಕೆ ಹೆಸರು ನಿತ್ಯ ಆಗಿರುತ್ತೆ. ಈ ಬಾರಿ ಆದ್ರೂ ನಿನ್ನ ತಂದೆ ನಿನ್ನ ನೋಡೋಕೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ನೀನು ಸುಮ್ಮನೆ ಹೋಪ್ ಇಟ್ಕೋಬೇಡ, ನಿನಗೆ ಆಮೇಲೆ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಈಗ ಕನ್ವೊಕೇಶನ್ ಡೇ ಬರುತ್ತೆ. ಇಲ್ಲಿ ವಿಹಾನ್ ಏಕೆಗಾಗಿ ಕಾಯ್ತಿರ್ತಾನೆ. ಆದ್ರೆ ಏಕೆ ಬಂದಿರೋದಿಲ್ಲ. ಆಗ ವಿಹಾನ್ ಕೋಪ ಮಾಡ್ಕೊಂಡು ಏಕೆಗೆ ವಿಡಿಯೋ ಕಾಲ್ ಮಾಡ್ತಾನೆ. ಇಲ್ಲಿ ಏಕೆ ಬಿಸ್ನೆಸ್ ಮ್ಯಾನ್ ತರ ಬಟ್ಟೆ ಹಾಕೊಂಡು ತನ್ನ ಮಗನ ಜೊತೆ ಮಾತಾಡ್ತಾನೆ. ವಿಹಾನ್ ಏಕೆಗೆ, ನಿಮಗೆ ನನಗಿಂತ ನಿಮ್ಮ ಬಿಸ್ನೆಸ್ ದೊಡ್ಡದಾಯ್ತಾ, ನೆಕ್ಸ್ಟ್ ವೀಕ್ ನನ್ನ ಬರ್ತ್ಡೇ ಇದೆ, ಆಗ ನೀವು ಬಂದಿಲ್ಲ ಅಂದ್ರೆ ಇನ್ನು ಜೀವನದಲ್ಲಿ ನನ್ನ ಜೊತೆ ಮಾತಾಡಬೇಡಿ ಅಂತ ಫೋನ್ ಕಟ್ ಮಾಡ್ತಾನೆ. ಇದನ್ನ ಕೇಳಿ ಏಕೆ ಟೆನ್ಷನ್ ತಗೋತಾನೆ. ಏಕೆ ಜೈಲರ್ಗೆ, ಮುಂದಿನ ವಾರ ನನ್ನ ಮಗನ ಬರ್ತ್ಡೇ ಇದೆ, ಆಗ ನಾನು ಅವನ ಜೊತೆ ಇರಬೇಕು, ಅದಕ್ಕೆ ನೀವೇನಾದ್ರೂ ಮಾಡ್ಬೋದಾ ಅಂತ ಕೇಳ್ತಾನೆ. ಏಕೆ ಜೈಲಲ್ಲಿ ತುಂಬಾ ಒಳ್ಳೆ ಬಿಹೇವಿಯರ್ ಇರುತ್ತೆ, ಅದಕ್ಕೆ ಜೈಲರ್ ಸರಿ ಏನಾದ್ರೂ ಮಾಡೋಣ ಅಂತ ಹೇಳ್ತಾನೆ. ಈಗ ಜೈಲರ್ ಏಕೆನ ರಿಲೀಸ್ ಮಾಡ್ತಾನೆ. ಏಕೆ ಹೊರಗೆ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಹಳೆ ಗ್ಯಾಂಗ್ಸ್ಟರ್ ಎಲ್ಲ ಏಕೆ ಜೊತೆ ತಮಗಿದ್ದ ಲೆಕ್ಕನ ಚುಕ್ತ ಮಾಡಬೇಕು ಅನ್ಕೋತಾರೆ. ಏಕೆ ಹೊರಗೆ ಬಂದಾಗ ರಮ್ಯಾ ಏಕೆನ ಭೇಟಿಯಾಗೋಕೆ ಬಂದಿರ್ತಾಳೆ. ಬಹಳ ವರ್ಷಗಳ ನಂತರ ಏಕೆನ ನೋಡಿ ರಮ್ಯಾ ಖುಷಿ ಆಗ್ತಾಳೆ. ಈಗ ಇವರು ಕಾರಲ್ಲಿ ಏರ್ಪೋರ್ಟ್ ಕಡೆ ಹೋಗ್ತಿರ್ತಾರೆ. ಆಗ ಕೆಲವು ಗ್ಯಾಂಗ್ಸ್ಟರ್ಸ್ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಏಕೆ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಏರ್ಪೋರ್ಟ್ಗೆ ಬರ್ತಾನೆ. ಆಗ ರಮ್ಯಾ, ಈಗಲೂ ಜನ ನಿನ್ನ ಹಿಂದೆ ಬಿದ್ದಿದ್ದಾರೆ, ನೀನು ನಿನ್ನ ಮಗನ ಭೇಟಿಯಾಗಬೇಕಂದ್ರೆ ಮೊದಲು ಇದರಿಂದ ಹೊರಗೆ ಬಾ ಅಂತ ಹೇಳ್ತಾಳೆ. ಆಮೇಲೆ ಏಕೆನ ಕಾರಲ್ಲಿ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಏಕೆ ಕಾರಲ್ಲಿ ಕೂತು ಏನೋ ಯೋಚನೆ ಮಾಡ್ತಾನೆ. ಆಮೇಲೆ ಅವನು ಅಲ್ಲಿಂದ ತನ್ನ ಸೀಕ್ರೆಟ್ ಗೋಡೌನ್ಗೆ ಬರ್ತಾನೆ. ಇಲ್ಲಿ ಏಕೆ ಗನ್ಸ್ ಮತ್ತು ವೆಪನ್ಸ್ ಗಳನ್ನ ಇಟ್ಟಿರ್ತಾನೆ. ಇಲ್ಲಿ ಏಕೆ ಲಾಯರ್ ಟೈಸನ್ ರೆಡ್ ಡ್ರ್ಯಾಗನ್ ವಾಪಸ್ ಬಂದ ಅಂತ ಹೇಳ್ತಾನೆ. ಈಗ ಏಕೆ ಊರಲ್ಲಿದ್ದ ಎಲ್ಲ ಗ್ಯಾಂಗ್ಸ್ಟರ್ನ ಒಂದು ಮೀಟಿಂಗ್ಗೆ ಕರೀತಾನೆ. ಇಲ್ಲಿ ಏಕೆ ಅವರಿಗೆ, ನೋಡಿ ನಾನು ಎಲ್ಲ ಕೆಲಸ ಬಿಟ್ಟು ಬದಲಾಗಿದ್ದೀನಿ, ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ಕೂಡ ನನ್ನ ದಾರಿಗೆ ಅಡ್ಡ ಬರಬಾರ್ದು ಅಂತ ಹೇಳ್ತಾನೆ. ಆಗ ರಮ್ಯಾ ಏಕೆಗೆ ಕಾಲ್ ಮಾಡಿ ವಿಹಾನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಅದು ನಿನ್ನ ಗ್ಯಾಂಗ್ಸ್ಟರೇ ಅಂತ ಹೇಳ್ತಾಳೆ. ಆಗ ಏಕೆ ಅಲ್ಲಿದ್ದವರಿಗೆ ನನ್ನ ಮಗನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಕೇಳ್ತಾನೆ. ಆದ್ರೆ ಅವರು ಏನು ಉತ್ತರ ಕೊಡಲ್ಲ. ಆಗ ಏಕೆ ಅವರನ್ನೆಲ್ಲ ಹೊಡಿತಾನೆ. ಈಗ ಏಕೆಗೆ ರಮ್ಯಾ ಅಣ್ಣ ಫೋನ್ ಮಾಡಿ, ವಿಹಾನ್ ಸಿಕ್ಕಿದ್ದಾನೆ, ಅವನು ಕಿಡ್ನಾಪ್ ಆಗಿಲ್ಲ, ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ನೀನು ಆದಷ್ಟು ಬೇಗ ಸ್ಪೇನ್ಗೆ ಬಾ ಅಂತ ಹೇಳ್ತಾನೆ. ಆಗ ಏಕೆ ಸ್ಪೇನ್ಗೆ ಹೋಗ್ತಾನೆ. ಇಲ್ಲಿ ಎಷ್ಟು ವರ್ಷಗಳ ಮೇಲೆ ಏಕೆ ವಿಹಾನ್ ನೋಡ್ತಾನೆ, ಅದು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ. ಏಕೆಂದ್ರೆ ವಿಹಾನ್ ಕಾರಲ್ಲಿ ಡ್ರಗ್ಸ್ ಸಿಕ್ಕಿರುತ್ತೆ. ಇಲ್ಲಿ ಏಕೆ ಟೈಸನ್ಗೆ, ನಾನು ಜೀವನದಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ, ನನ್ನ ಪಾಪದ ಫಲ ನನ್ನ ಮಗನಿಗೆ ಸಿಗ್ತಾ ಇದೆ ಅಂತ ಹೇಳ್ತಾನೆ. ಈಗ ವಿಹಾನ್ನ ಜೈಲಿಗೆ ಹಾಕ್ತಾರೆ. ಇನ್ನೊಂದು ಕಡೆ ನಮಗೆ ಜಾನಿ ಅನ್ನೋ ಇನ್ನೊಬ್ಬ ಗ್ಯಾಂಗ್ಸ್ಟರ್ನ ತೋರಿಸ್ತಾರೆ. ಈತ ಬೋಟಲ್ಲಿ ಪಾರ್ಟಿ ಮಾಡ್ತಿರ್ತಾನೆ. ಈಗ ಏಕೆ ತನ್ನ ಮಗನ ಭೇಟಿಯಾಗೋಕೆ ಹೋಗ್ತಾನೆ. ಇಲ್ಲಿ ಏಕೆ ವಿಹಾನ್ಗೆ, ನೀನು ಡ್ರಗ್ಸ್ ತಗೊಳ್ಳಲ್ಲ ಅಂತ ನನಗೆ ಗೊತ್ತು, ನೀನು ಇಲ್ಲಿ ಹೇಗೆ ಬಂದೆ ಅಂತ ನನಗೆ ಹೇಳು ಅಂತ ಹೇಳ್ತಾನೆ. ಆಗ ವಿಹಾನ್, ನಾನು ನಿತ್ಯ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೆ, ಆಕೆಯನ್ನ ನನ್ನ ಬರ್ತ್ಡೇ ದಿನ ನಿಮಗೆ ಮತ್ತು ಅಮ್ಮನಿಗೆ ಪರಿಚಯ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಮುಂಚೆ ನಾವು ಒಂದು ಲಾಂಗ್ ಡ್ರೈವ್ಗೆ ಹೋಗಿದ್ವಿ. ಆಗ ದಾರಿಯಲ್ಲಿ ಕೆಲವು ಗ್ಯಾಂಗ್ಸ್ಟರ್ಗಳು ನಮಗೆ ಅಡ್ಡ ಹಾಕಿ ನಿತ್ಯ ನನ್ನ ಕಣ್ಣು ಮುಂದೆ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಆಮೇಲೆ ನನ್ನ ತಲೆಗೆ ಹೊಡೆದ್ರು. ನನಗೆ ಎಚ್ಚರಿಕೆ ಆದಾಗ ನಾನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಏಕೆ, ನೀನು ಚಿಂತೆ ಪಡಬೇಡ, ನಾನು ನಿನ್ನ ಬರ್ತ್ಡೇ ಮುಂಚೆ ನಿನ್ನ ಹೊರಗೆ ತರ್ತೀನಿ ಅಂತ ಹೇಳ್ತಾನೆ. ಆಗ ವಿಹಾನ್, ನೀನು ಕೂಡ ಗ್ಯಾಂಗ್ಸ್ಟರ್ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಏಕೆ, ನಾನು ಮೊದಲು ಗ್ಯಾಂಗ್ಸ್ಟರ್ ಆಗಿದ್ದೆ, ಆದ್ರೆ ನಿನಗೋಸ್ಕರ ಎಲ್ಲ ಬಿಟ್ಟು ಶಾಂತಿಯಿಂದ ಬದುಕಬೇಕು ಅನ್ಕೊಂಡಿದ್ದೆ, ಆದ್ರೆ ನಿನಗೆ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅವರನ್ನ ಬಿಡಲ್ಲ ಅಂತ ಹೇಳ್ತಾನೆ. ಈಗ ಏಕೆ ವಿಹಾನ್ನ ಜೈಲಿಗೆ ಹೋಗುವಂತೆ ಮಾಡಿದವರನ್ನ ಹುಡುಕ್ತಾನೆ. ಏಕೆ ಎಲ್ಲ CCTV ಕ್ಯಾಮೆರಾ ಚೆಕ್ ಮಾಡ್ತಾನೆ ಮತ್ತು ಎನ್ಕ್ವೈರಿ ಮಾಡಿದಾಗ ಏಕೆಗೆ ಮ್ಯಾಥ್ಯೂ ಅನ್ನೋ ವ್ಯಕ್ತಿ ಹೇಳಿದಕ್ಕೆ ಇದೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ರಮ್ಯಾ ಅಣ್ಣ, ನನಗೆ ಮ್ಯಾಥ್ಯೂ ಗ್ಯಾಂಗ್ ಬಗ್ಗೆ ಗೊತ್ತು, ಇವರ ಗ್ಯಾಂಗ್ ಹೆಸರು ಡಾರ್ಕ್, ಇವರ ಲೀಡರ್ ಪಾಪ್ಲೋಗೆ ಒಬ್ಬ ರೈಟ್ ಹ್ಯಾಂಡ್ ಇದ್ದಾನೆ, ಅವನ ಹೆಸರು ಜಾನಿ. ಇವರು ಸ್ಪೇನ್ ಅಲ್ಲಿ ಗ್ಯಾಂಗ್ಸ್ಟರ್ ಗಳ ಮನಿ ಲಾಂಡ್ರಿಂಗ್ ಮಾಡ್ತಾರೆ. ಇವರು ಒಂದು ಗ್ಯಾಂಗ್ಸ್ಟರ್ ಗಳ ಪ್ರೈವೇಟ್ ಬ್ಯಾಂಕ್ ನ ರೆಡಿ ಮಾಡಿ ತುಂಬಾ ಸೆಕ್ಯೂರಿಟಿಯಲ್ಲಿ ಅವರ ಹಣವನ್ನ ಸೇಫ್ ಆಗಿ ಇಡ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಹಣ ಇಟ್ಟಿರುವ ಗ್ಯಾಂಗ್ಸ್ಟರ್ ಗಳ ಫಿಂಗರ್ ಪ್ರಿಂಟ್ ಇಂದ ಮಾತ್ರ ಸಾಧ್ಯ. ಸ್ಪೇನ್ ಗವರ್ಮೆಂಟ್ ಕೂಡ ಇವರನ್ನ ಕ್ರಿಮಿನಲ್ ಗಳ ಲಿಸ್ಟ್ ನಲ್ಲಿ ಟಾಪ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾನೆ.
ಈಗ ಏಕೆ ಪ್ಲಾನ್ ಮಾಡಿ ಆ ಬ್ಯಾಂಕಲ್ಲಿ ಹೋಗ್ತಾನೆ. ಇಲ್ಲಿ ಜಾನಿ ಇರೋದಿಲ್ಲ, ಅವನ ಅಸಿಸ್ಟೆಂಟ್ ಇರ್ತಾನೆ. ಇಲ್ಲಿ ಏಕೆ ಅಸಿಸ್ಟೆಂಟ್ಗೆ ನಾನು ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ, ನನ್ನ ಮಗನ ಜೈಲಿಂದ ಹೊರಗೆ ತರಬೇಕು ಅಂತ ಹೇಳ್ತಾನೆ. ಆಗ ಅಸಿಸ್ಟೆಂಟ್ ನಾನು ಜಾನಿ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಈಗ ಅಸಿಸ್ಟೆಂಟ್ ಜಾನಿಗೆ ಕಾಲ್ ಮಾಡ್ತಾನೆ. ಆಗ ಜಾನಿ ಮೊದಲು ಅವನ ಫೋಟೋ ಕಳಿಸು ಅಂತ ಹೇಳ್ತಾನೆ. ಅಸಿಸ್ಟೆಂಟ್ ಏಕೆ ಫೋಟೋನ ಜಾನಿಗೆ ಕಳಿಸ್ತಾನೆ. ಜಾನಿ ಆ ಫೋಟೋನ ಗ್ಯಾಂಗ್ಸ್ಟರ್ಗಳ ಗ್ರೂಪ್ ನಲ್ಲಿ ಕಳಿಸ್ತಾನೆ. ಆಗ ಫೋಟೋ ನೋಡಿದ ಗ್ಯಾಂಗ್ಸ್ಟರ್ ಆ ಗ್ರೂಪ್ ಬಿಟ್ಟು ಹೋಗ್ತಿರ್ತಾರೆ. ಆಗ ಜಾನಿ ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಏಕೆ ಒಬ್ಬ ಖತರ್ನಾಕ್ ವ್ಯಕ್ತಿ, ಅವನನ್ನ ಅಲ್ಲಿಂದ ಕಳಿಸ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅಸಿಸ್ಟೆಂಟ್ಗೆ ಹಣದ ಆಸೆ ಇರುತ್ತೆ. ಅದಕ್ಕೆ ಅವನು ಏಕೆಗೆ ನಿನ್ನ ಮಗ ಹೊರಗೆ ಬರಬೇಕಾದ್ರೆ ನನ್ನ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಾನೆ. ಆಗ ಏಕೆ ಸರಿ ಅಂತ ಅವನ ಅಕೌಂಟ್ ನಂಬರ್ ಕೇಳ್ತಾನೆ. ಆಗ ಅಸಿಸ್ಟೆಂಟ್ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಅವನ ಅಕೌಂಟ್ ನಲ್ಲಿದ್ದ ಎಲ್ಲ ಹಣ ಏಕೆ ಅಕೌಂಟ್ಗೆ ಬರುತ್ತೆ. ಇದನ್ನ ನೋಡಿ ಆತ ಏಕೆನ ಕೊಲ್ಲುವಂತೆ ಹೇಳ್ತಾನೆ. ಈಗ ಇಲ್ಲಿ ಗನ್ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಏಕೆ ಅಲ್ಲಿ ಎಲ್ಲರನ್ನ ಮುಗಿಸ್ಬಿಡ್ತಾನೆ. ಕೊನೆಗೆ ಆ ಕ್ಲಬ್ ನ ಬ್ಲಾಸ್ಟ್ ಮಾಡ್ತಾನೆ. ಆದ್ರೆ ಹಣ ಇದ್ದ ಲಾಕರ್ ಇನ್ನು ಸೇಫ್ ಆಗಿರುತ್ತೆ. ಆಗ ಜಾನಿಗೆ ಕಾಲ್ ಮಾಡಿ ಲಾಕರ್ ಸುತ್ತ ಬಾಂಬ್ ಫಿಕ್ಸ್ ಮಾಡ್ತಾನೆ. ಆಗ ಜಾನಿ ಲಾಕರ್ಗೆ ಏನು ಮಾಡಬೇಡ, ಇಲ್ಲಾಂದ್ರೆ ಪಾಪ್ಲೋ ನನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಏಕೆ ಹಾಗಾದ್ರೆ ನನ್ನ ಮಗ ಹೊರಗೆ ಬರಬೇಕು ಅಂತ ಹೇಳ್ತಾನೆ. ಆಗ ಜಾನಿ ಹೇಗಾದ್ರೂ ಮಾಡಿ ನಿನ್ನ ಮಗನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ಏಕೆ ಅದು ಸರಿ, ಅಷ್ಟಕ್ಕೂ ನನ್ನ ಮಗನ ಯಾಕೆ ಇದರಲ್ಲಿ ಇನ್ವಾಲ್ವ್ ಮಾಡಿದೆ, ನಿನಗೂ ನನ್ನ ಮಗನಿಗೂ ಏನು ಪ್ರಾಬ್ಲಮ್ ಅಂತ ಕೇಳ್ತಾನೆ. ಮತ್ತು ಏಕೆ ನೀನು ಒಬ್ಬನೇ ಅಲ್ಲ, ನಿನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ, ಅವನನ್ನ ವಿಡಿಯೋ ಕಾಲ್ ನಲ್ಲಿ ಆಡ್ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಜಾನಿ ಮತ್ತು ಜಿಮ್ಮಿ ಅನ್ನೋ ಟ್ವಿನ್ ಬ್ರದರ್ಸ್ ಇರ್ತಾರೆ. ಜಿಮ್ಮಿನೇ ವಿಹಾನ್ನ ಜೈಲಿಗೆ ಹಾಕ್ಸಿರ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಜಿಮ್ಮಿ ಒಬ್ಬ ಡ್ರಗ್ ಅಡಿಕ್ಟ್ ಆಗಿರ್ತಾನೆ. ಇವನು ಒಂದು ದಿನ ಕುಡಿದ ನಶೆಯಲ್ಲಿ ಒಬ್ಬ ಹುಡುಗಿಯನ್ನ ಮರ್ಡರ್ ಮಾಡಿರ್ತಾನೆ. ಆಗ ರಮ್ಯಾ ಕೋರ್ಟಲ್ಲಿ ಸಾಕ್ಷಿ ಹೇಳಿ ಜಿಮ್ಮಿನ ಜೈಲಿಗೆ ಹಾಕ್ಸಿರ್ತಾಳೆ. ಅದಕ್ಕೆ ರಮ್ಯಾ ವಿರುದ್ಧ ರಿವೆಂಜ್ ತಗೋಬೇಕಂತ ಜಿಮ್ಮಿ ವಿಹಾನ್ ಮೇಲೆ ಡ್ರಗ್ಸ್ ಕೇಸ್ನ ಬರುವಂತೆ ಮಾಡ್ತಾನೆ. ಇದನ್ನ ಕೇಳಿ ಏಕೆ ನಗ್ತಾ ಆ ಬ್ಯಾಂಕ್ ನ ಬ್ಲಾಸ್ಟ್ ಮಾಡ್ತಾನೆ. ನೆಕ್ಸ್ಟ್ ನಲ್ಲಿ ಸ್ಪೇನ್ ನ ಗ್ಯಾಂಗ್ಸ್ಟರ್ ಪಾಪ್ಲೋ ಅಲ್ಲಿಗೆ ಬರ್ತಾನೆ. ಈತ ನೀವಿಬ್ರು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಇನ್ನು ಒಂದು ವಾರದಲ್ಲಿ ನನ್ನ ಹಣ ನನಗೆ ಬೇಕು ಮತ್ತು ಏಕೆನ ಮುಗಿಸ್ಬಿಡು ಅಂತ ಹೇಳ್ತಾನೆ. ಈಗ ಜಿಮ್ಮಿ ಮತ್ತು ಜಾನಿ ಏಕೆನ ಮತ್ತು ಅವನ ಫ್ಯಾಮಿಲಿನ ಕೊಲ್ಲಕ್ಕೆ ಪ್ಲಾನ್ ಮಾಡ್ತಾರೆ. ಈ ಕಡೆ ರಮ್ಯಾ ತನ್ನ ಮಗ ವಿಹಾನ್ನ ಹೋಗಿ ಭೇಟಿ ಆಗ್ತಾಳೆ. ರಮ್ಯಾ ವಿಹಾನ್ಗೆ ನಾನು ಆದಷ್ಟು ಬೇಗ ನಿನ್ನ ಹೊರಗೆ ತರ್ತೀನಿ ಅಂತ ಹೇಳ್ತಾಳೆ. ಆಗ ರಮ್ಯಾ ತಂದೆ ವಿಹಾನ್ಗೆ ನಿನ್ನ ಅಮ್ಮನಿಂದ ಏನೂ ಆಗಲ್ಲ, ಚಿಂತೆ ಮಾಡಬೇಡ, ನಿನ್ನ ತಂದೆ ನಿನ್ನ ಹೊರಗೆ ತರ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಜಾನಿ ಸ್ಪೇನ್ ನಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ನ ಭೇಟಿ ಆಗ್ತಾನೆ. ಆಗ ಆತ 17 ವರ್ಷಗಳ ಹಿಂದೆ ಏಕೆ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ. ಅವನು ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಎಲ್ಲ ಬಿಟ್ಟು ಗುಡ್ ಬಾಯ್ ಆಗಿದ್ದ. ಅವನು ಜೈಲಿಂದ ಬಿಡುಗಡೆಯಾಗಿ ತನ್ನ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಬಂದ್ರೆ ನೀನು ಎಲ್ಲ ಹಾಳು ಮಾಡಿದೆ. ಅವನಿಂದ ತಪ್ಪಿಸಿಕೊಳ್ಳಕ್ಕೆ ಒಂದೇ ದಾರಿ, ಅವನಿಗೆ ಸಾರಿ ಕೇಳಿ ಅವನ ಮಗನ ಜೈಲಿಂದ ಹೊರಗೆ ಬರುವಂತೆ ಮಾಡು, ಅವನು ನಿನ್ನ ಬಿಟ್ಟುಬಿಡ್ತಾನೆ ಅಂತ ಹೇಳ್ತಾನೆ. ಈಗ ವಿಹಾನ್ ಮೇಲೆ ನಿತ್ಯ ಮರ್ಡರ್ ಕೇಸ್ ಬೀಳುತ್ತೆ. ಅದಕ್ಕೆ ಅವನನ್ನ ನಾರ್ಮಲ್ ಜೈಲಿನಿಂದ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಆಗ ಜಿಮ್ಮಿ ತನ್ನ ಗ್ಯಾಂಗ್ಗೆ ವಿಹಾನ್ನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುವಾಗ ಅವನನ್ನ ಮುಗಿಸ್ಬಿಡಿ ಅಂತ ಹೇಳ್ತಾನೆ ಮತ್ತು ರಮ್ಯನ ಸಹ ಕೊಲ್ಲಕ್ಕೆ ಜನರನ್ನ ಕಳಿಸ್ತಾನೆ. ಈಗ ಜಿಮ್ಮಿ ಸುಮ್ಮನಿರದೆ ಏಕೆಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಮತ್ತು ಮಗ ಇವರಿಬ್ಬರಲ್ಲಿ ಯಾರನ್ನ ಕಾಪಾಡ್ತೀಯೋ ನಿನ್ನ ಮೇಲೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಈಗ ರಮ್ಯನ ಕೊಲ್ಲಕ್ಕೆ ಸಿಮ್ರನ್ ಅನ್ನೋ ಹುಡುಗಿ ಬರ್ತಾಳೆ. ಈಕೆಗೆ ರಮ್ಯಾ ಏಕೆ ಹೆಂಡತಿ ಅಂತ ಗೊತ್ತಾದಾಗ ಆಕೆಗೆ ರಮ್ಯನ ಕೊಲ್ಲಕ್ಕೆ ಧೈರ್ಯ ಬರಲ್ಲ. ಆಗ ಆಕೆ ಏಕೆಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ನನ್ನ ಜೊತೆ ಸೇಫ್ ಆಗಿದ್ದಾಳೆ, ನಾನು ಆಕೆಗೆ ಏನು ಮಾಡಲ್ಲ, ನೀನು ನಿನ್ನ ಮಗನ ಕಾಪಾಡು ಅಂತ ಹೇಳ್ತಾಳೆ. ಈಗ ಏಕೆ ವಿಹಾನ್ ಹತ್ರ ಬರ್ತಾನೆ. ಇಲ್ಲಿ ವಿಹಾನ್ ಮೇಲೆ ಜಿಮ್ಮಿ ಕಡೆಯವರು ಅಟ್ಯಾಕ್ ಮಾಡಿರ್ತಾರೆ. ಆಗ ಏಕೆ ಅಲ್ಲಿಗೆ ಬಂದು ಅವರನ್ನೆಲ್ಲ ಮುಗಿಸಿ ವಿಹಾನ್ನ ಸೇಫ್ ಆಗಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾನೆ. ಈಗ ಜಿಮ್ಮಿ ಅಂಡ್ ಜಾನಿಗೆ ತಾವು ಏಕೆಗೆ ಏನು ಮಾಡಕ್ಕಾಗಲ್ಲ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವರು ಅಲ್ಲಿಂದ ತಪ್ಪಿಸ್ಕೋಬೇಕಂತ ಶಿಪ್ ನಲ್ಲಿ ಹೋಗ್ತಿರ್ತಾರೆ. ಈ ವಿಷಯ ಸಿಮ್ರನ್ ಏಕೆಗೆ ಹೇಳ್ತಾಳೆ. ಈಗ ಏಕೆ ಅಲ್ಲಿಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ನಿತ್ಯ ಜಿಮ್ಮಿ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅಂದರೆ ನಿತ್ಯ ಬದುಕಿರ್ತಾಳೆ. ಆಕ್ಚುಲಿ ನಿತ್ಯ ಮತ್ತು ಜಿಮ್ಮಿ ಲವರ್ಸ್ ಆಗಿರ್ತಾರೆ. ಜಿಮ್ಮಿ ಹೇಳಿದಕ್ಕೆ ನಿತ್ಯ ವಿಹಾನ್ನ ಟ್ರ್ಯಾಪ್ ಮಾಡಿರ್ತಾಳೆ. ಇಲ್ಲಿ ನಿತ್ಯನ ನೋಡಿ ಏಕೆ ಖುಷಿ ಆಗ್ತಾನೆ. ಏಕೆಂದ್ರೆ ಕೋರ್ಟಲ್ಲಿ ನಿತ್ಯನ ತೋರಿಸಿ ವಿಹಾನ್ ಮೇಲಿದ್ದ ಮರ್ಡರ್ ಕೇಸ್ ನಿಂದ ಅವನನ್ನ ಕಾಪಾಡಬಹುದು ಅನ್ಕೋತಾನೆ. ಈಗ ಏಕೆ ಅವರಿಬ್ಬರನ್ನ ಹಿಡಿದು ಒಂದು ಜಾಗದಲ್ಲಿ ಲಾಕ್ ಮಾಡ್ತಾನೆ. ಈ ಕಡೆ ರಮ್ಯಾ ಏಕೆ ಹತ್ರ ಬಂದು ನೀನು ನಮ್ಮ ಜೀವನದಲ್ಲಿ ಬಂದಾಗಿದ್ದರಿಂದ ವಿಹಾನ್ಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್, ನೀನು ಇಲ್ಲಿಂದ ಹೋಗ್ಬಿಡು, ನಾನು ವಿಹಾನ್ನ ಜೈಲಿಂದ ಹೊರಗೆ ತರ್ತೀನಿ ಅಂತ ಹೇಳ್ತಾಳೆ. ರಮ್ಯಾ ಮಾತನ್ನ ಕೇಳಿ ಏಕೆ ಸ್ವಲ್ಪ ಬೇಜಾರಾಗ್ತಾನೆ ಮತ್ತು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಜಾನಿ ಜಿಮ್ಮಿ ಮತ್ತು ನಿತ್ಯನ ಇಟ್ಟಿದ್ದ ಜಾಗಕ್ಕೆ ಬರ್ತಾನೆ. ಇವರು ಇಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ರಮ್ಯಾ ಬರ್ತಾಳೆ. ಜಿಮ್ಮಿ ರಮ್ಯಾಗೆ ಮೇಡಮ್ ನನ್ನ ಗುರುತು ಸಿಕ್ತಾ ಅಂತ ಕೇಳ್ತಾನೆ. ರಮ್ಯಾ ಜಿಮ್ಮಿನ ನೋಡಿ ಶಾಕ್ ಆಗ್ತಾಳೆ. ಆಗ ಜಿಮ್ಮಿ ರಮ್ಯಾನ ಶೂಟ್ ಮಾಡೋದ್ರಲ್ಲಿರ್ತಾನೆ. ಆಗ ಅಲ್ಲಿ ರಮ್ಯಾ ಅಣ್ಣ ಬರ್ತಾನೆ. ಆಗ ಬುಲೆಟ್ ರಮ್ಯಾ ಶೋಲ್ಡರ್ಗೆ ಬೀಳುತ್ತೆ. ಈಗ ಜಾನಿ ಜಿಮ್ಮಿ ಮತ್ತು ನಿತ್ಯ ಅಲ್ಲಿಂದ ಓಡ್ತಿರ್ತಾರೆ. ಆಗ ಬ್ಯಾಲೆನ್ಸ್ ತಪ್ಪಿ ಜಿಮ್ಮಿ ಮತ್ತು ನಿತ್ಯ ಬಿಲ್ಡಿಂಗ್ ಇಂದ ಕೆಳಗೆ ಬೀಳ್ತಿರ್ತಾರೆ. ಆಗ ಜಾನಿ ಅವರನ್ನ ಹಿಡ್ಕೋತಾನೆ. ಆದ್ರೆ ಅವರಿಬ್ಬರ ವೇಟ್ ಹಿಡಿಯೋಕೆ ಅವನಿಗೆ ಆಗ್ತಿರಲ್ಲ. ಅದಕ್ಕೆ ಜಾನಿ ನಿತ್ಯನ ಶೂಟ್ ಮಾಡ್ತಾನೆ. ಇದರಿಂದ ನಿತ್ಯ ಅಲ್ಲೇ ಸತ್ತೋಗ್ತಾಳೆ. ಈ ಕಡೆ ರಮ್ಯಾನ ಹಾಸ್ಪಿಟಲ್ ನಲ್ಲಿ ಸೇರಿಸ್ತಾರೆ. ರಮ್ಯಾ ಏಕೆಗೆ ಕಾಲ್ ಮಾಡಿ ನನ್ನಿಂದ ತಪ್ಪಾಯ್ತು, ನೀನು ವಿಹಾನ್ಗೋಸ್ಕರ ಏಕೆ ಆಗಿದ್ದೆ, ಆದ್ರೆ ಅದೇ ವಿಹಾನ್ಗೋಸ್ಕರ ಈಗ ರೆಡ್ ಡ್ರ್ಯಾಗನ್ ಆಗು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಜಿಮ್ಮಿ ಅಂಡ್ ಜಾನಿ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆಗ ಅಲ್ಲಿ ಏಕೆ ಬರ್ತಾನೆ. ಏಕೆ ಇವರನ್ನ ತುಂಬಾ ಹೊಡಿತಾನೆ. ಆಗ ಪಾಪ್ಲೋ ಕಡೆಯವರು ಏಕೆನ ಮುಗಿಸೋಕೆ ಬರ್ತಾರೆ. ಆಗ ಏಕೆ ತನ್ನ ಕಾರಲ್ಲಿ ಕೂತ್ಕೋತಾನೆ. ಏಕೆ ಒಂದು ಬಟನ್ ಪ್ರೆಸ್ ಮಾಡಿದಾಗ ಅವನ ಕಾರಿಂದ ಗನ್ಸ್ ಹೊರಗೆ ಬರುತ್ತೆ. ಏಕೆ ಪಾಪ್ಲೋ ಗ್ಯಾಂಗ್ ನ ಮುಗಿಸಿ ಜಾನಿ ಮತ್ತು ಜಿಮ್ಮಿನ ಕೋರ್ಟ್ ಅಲ್ಲಿ ಕರ್ಕೊಂಡು ಬರ್ತಾನೆ. ಇಲ್ಲಿ ಇವರು ತಾವೇ ವಿಹಾನ್ನ ಸುಳ್ಳು ಕೇಸಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡಿದ್ದು ಅಂತ ಒಪ್ಕೋತಾರೆ. ವಿಹಾನ್ ವಿರುದ್ಧ ಕೂಡ ಮೊದಲು ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲದ ಕಾರಣ ಕೋರ್ಟ್ ವಿಹಾನ್ನ ಬಿಡುಗಡೆ ಮಾಡುತ್ತೆ. ಇಲ್ಲಿಂದ 6 ತಿಂಗಳ ನಂತರ ಸಮಯ ತೋರಿಸ್ತಾರೆ. ಜಿಮ್ಮಿ ಮತ್ತು ಜಾನ್ ನ ಪೊಲೀಸರು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾಗ ಜಿಮ್ಮಿ ಕಡೆಯವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಬಿಡಿಸ್ತಾರೆ. ಅವರು ಅಲ್ಲಿಂದ ಓಡ್ತಿದ್ದಾಗ ಅಲ್ಲಿ ಏಕೆ ಬರ್ತಾನೆ.
ಏಕೆ ಇವರಿಗೆ ನಿಮಗೆ ಸುಧಾರಣೆಗೆ ಒಂದು ಅವಕಾಶ ಕೊಟ್ಟಿದ್ದೆ, ಆದರೆ ನೀವು ಬದಲಾಗುವಂತೆ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಮತ್ತು ಆಮೇಲೆ ಅವರನ್ನು ಮುಗಿಸ್ಬಿಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.